ನಮಸ್ಕಾರ ಎಲ್ಲರಿಗೂ ವೆಲ್ಕಮ್ ಟು ಬಿ ಎನ್ ಬ್ರೋ. ದಿಸ್ ಇಸ್ ಚರಣ್. ನಾನು ಅನಾಲಿಸಿಸ್ ಏನು ಮಾಡಿದ್ವಿ ಇವತ್ತು, ಮಾರ್ಕೆಟ್ ಏನು ವರ್ಕ್ ಆಗಿದೆ, ನಮ್ಮ ಲೆವೆಲ್ಸ್ ಹೆಂಗೆ ವರ್ಕ್ ಆಗಿದೆ, ಏನೇನು ಅಪ್ಡೇಟ್ಸ್ ಇತ್ತು ಅದು ನೋಡೋಣ. ಅದಕ್ಕೂ ಮುಂಚೆ ಒಂದು ಸಲ ಅನಾಲಿಸಿಸ್ ವೀಡಿಯೋ ಪ್ಲೇ ಮಾಡ್ತೀನಿ, ಓಕೆ ಕೇಳಿಸ್ಕೊಳ್ಳಿ. ಯೂಟ್ಯೂಬಲ್ಲಿ ಇರ್ತದೆ, ಎಷ್ಟೇ ಅಪ್ಲೋಡ್ ಮಾಡೋದು ಹೋಗಿ ಚೆಕ್ ಮಾಡ್ಕೊಳ್ಳಿ ನೀವು ನೋಡಿ. ಎಷ್ಟೇ ಅನಾಲಿಸಿಸ್ ವೀಡಿಯೋ ಓಕೆ. ಈಗ ನಾಳೆ ಏನು ಮಾಡಬೇಕು, ನಾಳೆ ನಾವು ಮೊನ್ನೆ ನಿಫ್ಟಿಯ ಕೂಡ ಹೇಳಿದ್ವಿ 2 days ಬ್ಯಾಕ್, ನೀವು ಹೋಗಿ ಚೆಕ್ ಮಾಡ್ಕೊಳ್ಬೇಕಾದ್ರೆ ಈ ಮೂಮೆಂಟಮ್ ನೋಡಿ ಎಲ್ಲರೂ ಬೈ ಅಂತಾರೆ. ನಾಳೆ ಸೈಡ್ ಅಷ್ಟು ಡೌನ್ ಟ್ರೆಂಡ್ ಇರುತ್ತೆ, ನಾವು ಬೈ ಮಾಡಲ್ಲ ಅಂತ ಹೇಳಿದ್ವಿ. ಹೋಗಿ ಚೆಕ್ ಮಾಡ್ಕೊಳ್ಳಿ, ವಿಡಿಯೋ ಇರ್ತದೆ ಯೂಟ್ಯೂಬಲ್ಲಿ. ಈಗ ಇದು ನೋಡ್ಕೊಳ್ಳಿ, ಸೈಡ್ ಅಷ್ಟು ಡೌನ್ ಟ್ರೆಂಡ್ ಬಂದಿದೆ ಇಲ್ಲ ಅಂತ. ಓಕೆ, ಈಗ ಬ್ಯಾಂಕ್ ನಿಫ್ಟಿ ಇದನ್ನು ನೋಡಿ ಎಲ್ಲರೂ ಸೆಲ್ಲಿಂಗ್ ಅಂತಾರೆ. ನಾನು ಈ ಗ್ರೀನ್ ಕಲರ್ ಕ್ಯಾಂಡಲ್, ಈ ಗ್ರೀನ್ ಕಲರ್ ಲೈನ್ ಕ್ರಾಸ್ ಆದ್ರೆ ಬೈಯಿಂಗ್ ಸೈಡ್ ಪ್ಲಾನ್ ಮಾಡ್ತೀನಿ. ದಿಸ್ ಈಸ್ ಮೈ ವ್ಯೂ ಓನ್ಲಿ. ಇದು ಯಾವುದೇ ರೀತಿಯ ಬೈ ಅಂಡ್ ಸೆಲ್ ರೆಕಮೆಂಡೇಶನ್ಸ್ ಇಲ್ಲ. ನಾಳೆ ನಮ್ಗೆ ಫೇಲ್ ಕೂಡ ಆಗ್ಬೋದು. ಫೇಲ್ ಆದರೆ ಮಾರ್ಕೆಟ್ಗೆ ಎಸ್.ಎಲ್ ಕೊಡೋಕ್ಕೆ ಐ ಆಮ್ ರೆಡಿ. ಓಕೆ, ಎಜುಕೇಶನಲ್ ಪರ್ಪಸ್ ಆಗಿ ಮಾತ್ರ ತಗೊಳ್ಳಿ, ಇದನ್ನ ಕಾಪಿ ಮಾಡಕ್ಕೆ ಹೋಗ್ಬೇಡಿ. ನಾನು ಇದನ್ನ ಕ್ರಾಸ್ ಆದರೆ ಬೈ ಮಾಡ್ತೀನಿ, ಕಂಪ್ಲೀಟ್ ಸಿ ಕಡೆ ಇರ್ತೀನಿ. ಸೆಲ್ ಮಾಡ್ಬೇಕಂದ್ರೆ ಈ ಮೇಜರ್ ಸಪೋರ್ಟ್ ಬ್ರೇಕ್ ಆಗಬೇಕು. ಇದು ಬ್ರೇಕ್ ಆದರೆ ಮಾತ್ರ ಸೆಲ್ಲಿಂಗ್ ಕಡೆ ಲೈವ್ ಅಲ್ಲಿ ಯೋಚನೆ ಮಾಡೋಣ. ಅಲ್ಲಿವರೆಗೂ ಬೈಯಿಂಗ್ ಸೈಡ್ ಪ್ಲಾನ್ ಮಾಡ್ತೀನಿ ನಾನು. ಇವಾಗ ಫಾಲ್ ಆಗಿದ್ದಿಲ್ಲ ಸರ್, ನಾಳೆ ಕಂಟಿನ್ಯೂ ಆಗ್ಬೋದಾ? ಎಲ್ಲ ಲೆವೆಲ್ಸ್ ಬ್ರೇಕ್ ಮಾಡ್ಕೊಂಡು ಬಂದ್ಬಿಡ್ತು. ಓಕೆ, ಬಂದ್ರೂ ಪರವಾಗಿಲ್ಲ. ನಾಳೆ ಬೈಯಿಂಗ್ ಬಂದಿಲ್ಲ ಅಂದ್ರೂ ಪರವಾಗಿಲ್ಲ, ಸೆಲ್ಲಿಂಗ್ ಆಗಲ್ಲ. ಓಕೆ, ಇದು ನನ್ನ ವ್ಯೂ. ನನ್ನ ಪರವಾಗಿ ಮಾರ್ಕೆಟ್ ಬಂದಿರೋದು ಪರವಾಗಿಲ್ಲ, ಮಾರ್ಕೆಟ್ ಬಂತು ಕಂಟಿನ್ಯೂ ಆಗೋಕ್ಕೆ ಚಾನ್ಸಸ್ ಕಡಿಮೆ. ಅರ್ಥ ಆಯ್ತಾ? ಇದು ಬ್ಯಾಂಕ್ ನಿಫ್ಟಿ. ಕೇಳಿಸ್ಕೊಂಡ್ರಲ್ವಾ? ಈ ಫಾಲ್ ನೋಡಿ ಎಲ್ಲರೂ ಸೆಲ್ಲಿಂಗ್ ಅಂತಾರೆ. ತುಂಬ ಸಿಂಪಲ್. ಈ ಫಾಲ್ ನೋಡಿ ಎಲ್ಲರೂ ಸೆಲ್ಲಿಂಗ್ ಅಂತಾರೆ. ನಾಳೆ ಮಾರ್ಕೆಟ್ ಬೈಯಿಂಗ್ ಬಂದಿಲ್ಲ ಅಂದ್ರೂ ಪರವಾಗಿಲ್ಲ, ಸೆಲ್ಲಿಂಗ್ ಆಗಲ್ಲ. ಫಸ್ಟ್ ಪಾಯಿಂಟ್. ಓಕೆ, ಇವಾಗ ಇಲ್ಲಿ ಬೈಯಿಂಗ್ ಆಗಿದೆಯಾ ಸೆಲ್ಲಿಂಗ್ ಆಗಿದೆ ನೀವು ನೋಡಿ ಹೇಳ್ಕೊಳ್ಳಿ ಇಲ್ಲಿ. ಆಮೇಲೆ ಈ ಲೈನ್ ಮೇಲೆ ನಾನು ಸಿ ಕಡೆ ಪ್ಲಾನ್ ಮಾಡ್ತೀನಿ ಅಂತ ಹೇಳಿದ್ದೆ. ಇದನ್ನ ಟೆಲಿಗ್ರಾಮಲ್ಲಿ ಕೂಡ ಪೋಸ್ಟ್ ಮಾಡಿದ್ದೆ, ಇಲ್ಲಿಂದ ಸಿ ಎಂಟ್ರಿ ಬೈ ಮಾಡಿ ಅಂತ. ಓಕೆ, ನೋಡ್ಕೊಳ್ಳಿ. ಇಲ್ಲಿಂದ ಈ ಮೂಮೆಂಟ ಪೂರ್ತಿ ಕ್ಯಾಪ್ಚರ್. ಓಕೆ, ಆಲ್ಮೋಸ್ಟ್ ಒಂದು 160-170 ಪಾಯಿಂಟ್ಸ್ ಪ್ರೀಮಿಯಂ. ಬಿಫೋರ್ ಮಾರ್ಕೆಟೇ ಸಿ ಕಲ್ಲಿ ಏನು ಆರ್ಡರ್ ಹಾಕೊಂಡಿದ್ವಿ, ಈ ಮೂಮೆಂಟ ಪೂರ್ತಿ ತಗೊಂಡಿದ್ವಿ. ಓಕೆ, ಇವಾಗ ನೋಡಿ, ಇದನ್ನ ನೋಡಿ ಎಲ್ಲರೂ ಸೆಲ್ಲಿಂಗ್ ಅಂತಾರೆ. ನಮ್ಮ ಲೆವೆಲ್ಸು ಹೆಂಗೆ ವರ್ಕ್ ಆಗಿದಾವೆ ನೋಡಿ, ನೀವು ಜೂಮ್ ಮಾಡಿ ಚೆಕ್ ಮಾಡ್ಕೊಳ್ಳಿ. ಪಿನ್ ಟು ಪಿನ್ ವರ್ಕ್ ಆಗಿರುತ್ತೆ. ಓಕೆ, ನಾನೇನು ಹೇಳಿದ್ನ, ಐ ರಿಪೀಟ್, ಬೈಯಿಂಗ್ ಬಂದಿಲ್ಲ ಅಂದ್ರೆ ಪರವಾಗಿಲ್ಲ, ಸೆಲ್ಲಿಂಗ್ ಆಗಲ್ಲ ಅಂತ. ನೋಡಿ ಹೆಂಗೆ ವರ್ಕ್ ಆಗಿದೆ. ಇದು ಬ್ಯಾಂಕ್ ನಿಫ್ಟಿ ವರ್ಕ್ ಆಗಿರೋ ವಿಧಾನ. ನಿಫ್ಟಿಗೆ ಝೋನ್ಸ್ ಹಾಕಿದ್ವಿ, ಇದ್ರ ಒಳಗಡೆ ಇರುತ್ತೆ ಅಂತ. ಇದು ಎಲ್ಲಿದೆ ನೋಡಿ, ಇದನ್ನೇ ತಮ್ಲೇನ್ ಹಾಕೋಣ. ಓಕೆ, ಪ್ರತಿದಿನ ಅದನ್ನೇ ಹಾಕೋದು, ಇವತ್ತು ಅದನ್ನೇ ಹಾಕೋಣ. ಓಕೆ, ಇದು ನಿಫ್ಟಿ. ಓಕೆ, ಈಗ ನಾಳೆ ಏನು ಮಾಡಬೇಕು? ತುಂಬ ಸಿಂಪಲ್, ನೋಡ್ಕೊಳ್ಳಿ. ಇದ್ರ ಕೆಳಗಡೆ ಬಂದಿದೆ ಅಂದರೆ, ಇದು ಲೋ ಬ್ರೇಕ್ ಆಗುವಾಗ ನಾನು ಪಿ ಕಡೆ ಪ್ಲಾನ್ ಮಾಡ್ಕೊಳ್ತೀನಿ ಇಲ್ಲಿವರೆಗೂ. ಓಕೆ, ಇದ್ರ ಮೇಲೆ ಒಂದು ಕ್ಯಾಂಡಲ್ ಬ್ರೇಕ್ ಆಗಿದೆ ಅಂದರೆ ಸಿ ಕಡೆ ಪ್ಲಾನ್ ಮಾಡ್ಕೊಳ್ತೀನಿ ಇಲ್ಲಿವರೆಗೂ. ಇದು ಫಸ್ಟ್ ಟಾರ್ಗೆಟ್. ಆಮೇಲೆ ಬಂದರೆ TSL ಮಾಡೋಣ. ಇದ್ರ ಸೆಂಟ್ರಲ್ಲಿ ಯಾವುದೇ ರೀತಿಯ ಟ್ರೇಡ್ ನಾನು ಮಾಡಲ್ಲ. ಓಕೆ, ಇದು ನೋ ಟ್ರೇಡ್ ಝೋನ್, ಇದ್ರ ಒಳಗಡೆ ಮಾಡಲ್ಲ. ಇದ್ರ ಮೇಲೆ ಸಿ ಪ್ಲಾನ್ ಮಾಡ್ತೀನಿ, ಇದ್ರ ಕೆಳಗಡೆ ಪಿ ಪ್ಲಾನ್ ಮಾಡ್ತೀನಿ. ಓಕೆ, ಇದು ಬ್ಯಾಂಕ್ ನಿಫ್ಟಿ ಲೆವೆಲ್ಸ್ ಏನು ಚೇಂಜಸ್ ಆಗಲ್ಲ, ಸೇಮ್ ಲೆವೆಲ್ಸ್. ನಿಫ್ಟಿ ಸ್ವಲ್ಪ ಚೇಂಜಸ್ ಇದಾವೆ ಲೆವೆಲ್ಸ್ ನೋಡ್ಕೊಳ್ಳಿ. ನಿಫ್ಟಿ ಕೂಡ ಇದ್ರ ಕೆಳಗಡೆ ಬಂದಿದೆ ಅಂದರೆ ಫ್ಲಾಟ್ ಓಪನ್ ಆಗಬೇಕು. ಫ್ಲಾಟ್ ಓಪನ್ ಆಗಿ ಕೆಳಗಡೆ ಬಂದು ಒಂದು ಕ್ಯಾಂಡಲ್ ಕ್ಲೋಸ್ ಆದರೆ ಇದು ಲೋ ಕ್ರಾಸ್ ಆಗುವಾಗ PE ಪ್ಲಾನ್ ಮಾಡ್ತೀವಿ. ಓಕೆ, ಆಮೇಲೆ ಗ್ಯಾಪ್ ಡೌನ್ ಓಪನ್ ಆಗಿಬಿಟ್ಟು ಇದು ಕೆಳಗಡೆ ಬಂತಲ್ಲ, ಇಲ್ಲೇ ಮಾಡ್ತಂದ್ರೆ ಅದು ನಿಮ್ಮ ರಿಸ್ಕ್ ರಿವಾರ್ಡ್ ರೇಷೋ ನಮ್ಗೆ ಗೊತ್ತಿಲ್ಲ. ನಮ್ಮ ವ್ಯೂ ಮಾತ್ರ ಶೇರ್ ಮಾಡ್ತಾ ಇದ್ದೀವಿ. ಇದು ಯಾವುದೇ ರೀತಿಯ ಬೈ ಆ್ಯಂಡ್ ಸೆಲ್ ರೆಕಮೆಂಡೇಶನ್ಸ್ ಇಲ್ಲ. ಓಕೆ, ನಿಫ್ಟಿ ಇದ್ರ ಕೆಳಗಡೆ ಬಂದರೆ ITM ಮಾತ್ರ ಮಾಡಬೇಕು. ಇದ್ರ ಮೇಲೆ ಹೋದರೆ ಸಿ ಕಡೆ ಪ್ಲಾನ್ ಮಾಡ್ಕೋಬೇಕು. ಇದ್ರ ಒಳಗಡೆ ಯಾವುದೇ ರೀತಿಯ ಟ್ರೇಡ್ ಮಾಡಲ್ಲ ನಾನು. ಓಕೆ, ಇದು ನಿಫ್ಟಿ. ಕ್ಲಿಯರ್? ಇದು ನಿಫ್ಟಿ ಲೆವೆಲ್ಸ್, ಇದು ಬ್ಯಾಂಕ್ ನಿಫ್ಟಿ ಲೆವೆಲ್ಸ್. ನೋಡ್ಕೊಳ್ಳಿ, ಎರಡು ಲೆವೆಲ್ಸ್ ಇಲ್ಲೇ ಇರ್ತವೆ. ಅದು ಬ್ಯಾಂಕ್ ನಿಫ್ಟಿ ಲೆವೆಲ್ಸ್. ಬ್ಯಾಂಕ್ ನಿಫ್ಟಿ ಕೂಡ ಇದ್ರ ಮೇಲೆ ಹೋದರೆ ಸಿ, ಇದ್ರ ಕೆಳಗಡೆ ಬಂದರೆ ಪಿ, ಇದ್ರ ನೋ ಟ್ರೇಡ್. ನಿಫ್ಟಿ ಕೂಡ ಸೇಮ್. ಓಕೆ, ಮೇಲೆ ಬಂದರೆ ಸಿ, ಕೆಳಗಡೆ ಬಂದರೆ ಪಿ, ಇದ್ರೊಳಗೆ ನೋ ಟ್ರೇಡ್. ಓಕೆ, ಮಾರ್ಕೆಟ್ ಫಾಲ್ ಆಗೋದಂತೂ ನಿಂತಿದೆ ನೋಡಿ, ಇಲ್ಲಿ ಅನಾಲಿಸಿಸ್ ವರ್ಕ್ ಆಗಿದೆ. ರೈಟ್? ಓಕೆ, ಇದು ನೋಡ್ಕೊಳ್ಳಿ. ಇದು ಯಾವುದೇ ರೀತಿಯ ಬೈ ಆ್ಯಂಡ್ ಸೆಲ್ ರೆಕಮೆಂಡೇಶನ್ಸ್ ಇಲ್ಲ. ದಿಸ್ ಈಸ್ ಆಲ್ ಓನ್ಲಿ ಎಜುಕೇಷನಲ್ ಪರ್ಪಸ್. ಹೊಸಬೇರಾದ್ರು ನೋಡ್ತಾ ಇದ್ರೆ ಪ್ರೊಫೈಲ್ ಮೇಲೆ ಟ್ಯಾಪ್ ಮಾಡಿ, ಟೆಲಿಗ್ರಾಮ್ ಬರುತ್ತೆ, ಜಾಯ್ನ್ ಆಗಿ. ಎಜುಕೇಷನಲ್ ಪರ್ಪಸ್ ಏನಾದರೂ ಅಪ್ಡೇಟ್ಸ್ ಇದ್ದರೆ ಕೊಡ್ತೀವಿ ಅದರಲ್ಲಿ ಕೂಡ. ಓಕೆ, ಆರ್ ಎನಿ ಎನ್ಕ್ವೈರೀಸ್ ಇಲ್ಲೊಂದು ನಂಬರ್ ಬರುತ್ತೆ ನೋಡಿ, ನಂಬರ್ಗೆ ಕಾಲ್ ಮಾಡಿ ಕ್ಲಿಯರ್ ಮಾಡ್ಕೊಳ್ಳಿ. ಓಕೆ,
ಥ್ಯಾಂಕ್ ಯು ವೆರಿ ಮಚ್. ನಾಳೆ ಸಿಗೋಣ. ಬಾಯ್.